ನಿನಗೆ ಒಂದ್ ವೇಳೆ ಜನರು ಮೆಚ್ಕೊಂಬಲ್ಲಿಗೂ ಹೋಗ್ರಂತ ತಿಳ್ಕೊ, ನಿನ್ನ ಗುರು ಮೆಚ್ಕೊಂಡನ ತಿಳ್ಕೊ, ಪರಮಾತ್ಮ ಮೆಚ್ಕೊಂಡನ, ಇಷ್ಟ ತಿಳಿದ್ರು ಸಾಕಲ್ಲ. ಜನರಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ ಸುಡುಸುತ್ತ ಜನರು ನಿನ್ ದೊಡ್ಡ ದೊಡ್ಡ ಅಂತ ನೀನ್ ಒಯ್ದು ಮ್ಯಾಲೆ ಚೆಂಡೆ ಕೂಡಿಸ್ತಾರ, ಆಮೇಲೆ ತಪ್ಪಂತ ತೆಗ್ತಾರೆ. ನೀವು ನೋಡ್ರಿ, ನೀವು ಪತಂಗ ಎಷ್ಟು ಮ್ಯಾಲ ಹಾರ್ತದ, ತೋಲ್ ಮ್ಯಾಲ ಹಾರ್ತದ. ನೀವು ಪತಂಗ ಹಾರಿಸ್ತಿರಲ್ಲ, ಅದು ಹಾರ್ತದ. ಮತ್ತೊಬ್ಬ ಬಂದು ಧಾರ ಹಿಡಿದು ಗುಂಜೂರ್ ನೀವು ಪತಂಗ ನಿಮ್ಮ ಮನೆಗೆ ಬರ್ತದೆ. ಹಂಗ ಜನರು ನೀನು ಪತಂಗ ಹಾರಿಸಿದಕ್ಲೆ ಹಾರಿಸ್ತಾರತಮ್ಮ. ಮತ್ತೊಬ್ಬ ಒಂದು ಧಾರ ಕೊಯ್ತಾನ, ಅದ್ರಾಗ ನೀವು ಹುಷಾರಿರ್ಬೇಕು. ಮುತ್ತು ನೀರೊಳ ಹುಟ್ಟಿ ಮತ್ತೆ ನೀರಾಗೋದು. ಒಂದು ಸರಿ ನೀ ಗುರುವಿನ ಪಾದ ಹಿಡ್ಕೊಂಡಿವಿ, ಮತ್ ಹಿಡ್ಕೋಕೆ ಎಂಬುದು ಬಿಡುತ್ತೆ ಎಂಬುದು ಮಾಡೋ ಕೆಲಸ ಮಾಡ್ಕೊಂಡ್ರೆ ಅವ್ನಿಗೆ ಅಜ್ಞಾನಿ ಅಂತ ಕರೀತಾರಂತ. ಅಜ್ಞಾನಿ ಇಂಥ ಮನುಷ್ಯಗೆ ಎಲ್ಲಿ ಹೋದ್ರಿ ಬ್ರಹ್ಮಜ್ಞಾನ ಆಗಲ್ಲ ಅಂತಂತ ಹೇಳ್ತಾರಂತ. ಮುಂದೇನ್ ಹೇಳ್ತಾರೆ, ಮನದೋಡು ಶಿವತ ಮನೆ ಮಾಡಿಕೊಂಡಿರುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ. ನೀನು ಗುರು ಏನ್ ಹೇಳ್ತಾನೋ ಹಂಗ ಅವನ ಹಾದಿ ಮೆಚ್ಕೊಂಡ್ ನಡೆದ್ರ ನಿಮಗೆ ಪರಮಾತ್ಮನ ಸಿಗ್ತಾನ ಅಂತ ಹೇಳ್ತಾರ. ನೀವೆಲ್ಲಕ್ಕಿಂತ ದೊಡ್ಡದು ನಿಮ್ಮ ಮನಸ್ಸು ಮೆಚ್ಚಕ್ಲೆ ಹೆಂಗ್ ನಡ್ಕೋಬೇಕು ಅಂತಂದ್ರೆ, ಹೆಂಗ ನಡ್ಕೋಬೇಕಂದ್ರೆ ಇನ್ನೊಬ್ಬರು ಮನಸ್ಸಿಗೆ ಹರ್ಟ್ ಆಗತ್ಲಕ್ಕೆ ನಡ್ಕೋರಿ, ಇನ್ನೊಬ್ರಿಗೆ ಟೆನ್ಷನ್ ಕುಳ್ಳಾಗತ್ಲೆ ನಡ್ಕೋರಿ, ಇನ್ನೊಬ್ರಿಗೆ ನಾವು ಮಾತಾಡ್ರ ಆನಂದ ಅನಿಸ್ಬೇಕು.